ಎಲ್ರಿಗೂ ನಮಸ್ಕಾರ. ಇವಾಗಷ್ಟೇ ಒಂದು ಅದ್ಭುತವಾದ ಸಿನಿಮಾ ನೋಡಿದ್ವಿ, ಅನ್ಲಾಕ್ ರಾಘವ. ತುಂಬ ಖುಷಿ ಆಯಿತು. ಆಫ್ಟರ್ ಲಾಂಗ್ ಟೈಮ್ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರುವಂಥ ಸಿನಿಮಾ. ಒಳ್ಳೆ ಕಾಂಟೆಂಟ್ ಇದೆ ಸಿನಿಮಾದಲ್ಲಿ. ನಮ್ಮ ಹೀರೋ ಸರ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲೂ ಅವ್ರು ಹೊಸಬ್ರು ಅಂತ ಅನಿಸಲ್ಲ. ಫಸ್ಟ್ ಮೂವಿ ಅನ್ನೋದು ಎಲ್ಲೂ ಅನಿಸಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಡೈರೆಕ್ಟರ್ ಸರ್ ಆಲ್ಸೋ, ದೀಪಕ್ ಸರ್ ಡೈರೆಕ್ಷನ್ನಲ್ಲಿ ನಂಗೆ ಅಂಥದ್ದೇನು ಅಂದರೆ ಅವ್ರ ಮೊದಲಿನ ಸಿನಿಮಾಗೂ ಇದಕ್ಕೂ ಏನು ಡಿಫ್ರೆನ್ಷಿಯೇಟ್ ಅನಿಸಿಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ರಚಲ್ ಅವರು ಲುಕಿಂಗ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದೀರಾ. ವೆರಿ ನೈಸ್. ಧರ್ಮ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನನಗೆ ಸ್ಪೆಷಲಾಗಿ ಇಷ್ಟ ಆಗಿದ್ದು ಅನೂಪ್ ಅವ್ರ ಮ್ಯೂಸಿಕ್ಕು. ತುಂಬ ಚೆನ್ನಾಗಿದೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆ್ಯಂಡ್ ಸಾಂಗ್ಸ್ಗಳು ಕೂಡ. ನನ್ನ ಬ್ರದರ್ ಗಿರೀಶ್ ಅವರು ಪ್ರೊಡಕ್ಷನ್ ಒಂದು ಸಿನಿಮಾ ಇದೆ. ಆ್ಯಂಡ್ ಮಂಜುನಾಥ್ ಅವರು ಆ ಸಿನಿಮಾಗೆ ಏನು ಬೇಕು ಅದನ್ನೆಲ್ಲ ನೀಟಾಗಿ ಒದಗಿಸಿದ್ದಾರೆ. ಇಡೀ ಟೀಮ್ಗೆ ನಾನು ಆಲ್ ದಿ ಬೆಸ್ಟ್ ಹೇಳ್ತೀನಿ. ಸಿನಿಮಾ ತುಂಬ ದೊಡ್ಡ ಮಟ್ಟದ ಯಶಸ್ಸು ಸಾಗಿಸ್ಲಿ. ಆ್ಯಂಡ್ ದೆನ್ ಎಲ್ಲರದ್ದು ಸಪೋರ್ಟ್ ಬೇಕು. ಆದಷ್ಟು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಾಗಲಿ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಆಗಲಿ ಅನ್ಲಾಕ್ ಆಗೋದ್ರ ಬಗ್ಗೆ ಡಿಸ್ಕಷನ್ ನಡೀಲಿ. ಆ್ಯಂಡ್ ಆದಷ್ಟು ಶೇರ್ ಮಾಡಿ. ತುಂಬ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಅನ್ಲಾಕ್ ರಾಘವ ಒಂದು ಮೇಜರ್ ರೋಲ್ ಮಾಡಿದ್ದೆ. ಬಟ್ ಸಿನಿಮಾ ಒಟ್ಟಾರೆ ಫಸ್ಟ್ ಟೈಮ್ ನಾನು ನೋಡಿದ್ದು. ಫಸ್ಟ್ ಸ್ಟ್ರೈಕ್ ಅಂತಂದರೆ ನಮ್ಮ ಹೀರೋ ಫುಲ್ ಪ್ಯಾಕೇಜು. ಅದ್ಭುತವಾಗಿ ಡೈಲಾಗ್ ಹೇಳ್ತಾರೆ, ಫೈಟ್ ಮಾಡ್ತಾರೆ, ಡಾನ್ಸ್ ಮಾಡ್ತಾರೆ. ಒಂದು ಕಮರ್ಷಿಯಲ್ ಹೀರೋಗೆ ಬೇಕಾದ ಪೂರ್ತಿ ಪ್ಯಾಕೇಜ್ ಅನ್ಲಾಕ್ ರಾಘವದಲ್ಲಿ ಮಿಲನ್ದ ಮೂಲಕ ಸಿಗತ್ತೆ. ಇನ್ನು ನಮ್ಮ ಹೀರೋಯಿನ್ನು ಬೊಗಸೆ ಕಂಗಳ, ಸುಂದರ ಕಂಗಳ. ಕಣ್ಣುಗಳು ಚೆನ್ನಾಗಿರೋದಷ್ಟೇ ಅಲ್ಲ, ಆ ಕಣ್ಣಲ್ಲೇ ಅರ್ಧ ಡೈಲಾಗ್ ಹೇಳ್ತಾರೆ ಅವರು. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಸಾಮಾನ್ಯವಾಗಿ ಏನಾಗುತ್ತೆ ಸಿನಿಮಾಗಳಲ್ಲಿ, ಅದರಲ್ಲೂ ಇಂಥ ಕಮರ್ಷಿಯಲ್ ಸಿನಿಮಾ ಹೀರೋಯಿನ್ ಇಂಥದ್ರ ಮೇಲೆ ಕತೆ ಇರೋ ಕಡೆಗೆ ಬೇರೆ ಪಾತ್ರಗಳು ಸುಮ್ಮನೆ ಬಂದು ಹೋಗುತ್ತವೆ. ಒಬ್ಬ ಅಪ್ಪ ಇರ್ತಾನೆ, ಒಬ್ಬಮ್ಮ ಇರ್ತಾಳೆ, ಒಬ್ಬ ಮಾವ ಇರ್ತಾನೆ, ಈ ಥರದ್ದೇನೋ ಇರುತ್ತೆ. ಆದರೆ ಇಲ್ಲಿ ಪ್ರತಿಯೊಂದು ಪಾತ್ರವೂ ರೌಂಡ್ ಆಫ್ ಆಗಿದೆ. ಅದು ನಮ್ಮಂಥ ಪೋಷಕ ಪಾತ್ರ ಮಾಡೋರಿಗೆ ಬಹಳ ಎನ್ಕರೇಜಿಂಗ್ ಆದಂಥದ್ದು. ದೀಪಕ್ ಅವರ 2ನೇ ಸಿನಿಮಾ ನಾನು ಮಾಡ್ತಾ ಇರೋದು. ಕಳ್ಬೆಟ್ಟದ ದರೋಡೆಕೋರರ ನಂತರ ಇದು. ದೀಪಕ್ ನನಗೆ ಯಾವಾಗಲೂ ತುಂಬ ಕಂಫರ್ಟಬಲ್. ಮತ್ತು ನಾವು ಬಹಳಷ್ಟು ವಿಚಾರಗಳನ್ನು ಒಂದೇ ವೇವ್ ಲೆಂತ್ನಲ್ಲಿ ಯೋಚನೆ ಮಾಡುವಂಥವರು. ಸೊ ಹಾಗಾಗಿ ವರ್ಕ್ ಮಾಡೋದು ಭಾಳ ಸುಲಭ ಆಯಿತು. ಬರವಣಿಗೆ ಭಾಳ ಚೆನ್ನಾಗಿದೆ. ಒಟ್ಟಾರೆ ಸಿನಿಮಾ ಚೆನ್ನಾಗಿದೆ. ಜನ ನೋಡಬೇಕು. ಇತ್ತೀಚೆಗೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಜನ ಮಿಸ್ ಮಾಡಿ ಆಮೇಲೆ OTTನಲ್ಲಿ ಬಾಯಿ ತಕ್ಕೊಂಡು ನೋಡುವ ಪರಿಸ್ಥಿತಿ ಆಗಿದೆ. ಆದರೆ ಇದು ಹಾಗಾಗದೆ ಜನ ಥಿಯೇಟ್ರಿಗೆ ಬರ್ತಾರೆ ಅನ್ನೋ ಭರವಸೆನಲ್ಲಿದ್ದೀವಿ ನಾವು ಇಡೀ ತಂಡದವರು. ಥ್ಯಾಂಕ್ ಯು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.